ಅಯ್ಯೋ ಬಂಗಾರಿ, ನಮ್ ಸುಂದ್ರಮ್ಮ ನಾವ್ ಆಡೋ ಮಾತುಗಳನ್ನೆಲ್ಲ ಕೇಳಿಸ್ಕೊತಿರ್ತಾಳೆ. ಆದ್ರೆ ಅವಳು ಮಾತ್ರ ಒಂದು ಮಾತು ಆಡಲ್ಲ. ತಿನ್ನೋಕ್ ಬೇಕು ಅನ್ನಲ್ಲ, ಕುಡಿಯೋಕ್ ನೀರ್ ಬೇಕು ಅನ್ನಲ್ಲ, ಸ್ವಲ್ಪನೂ ಕಿರಿಕಿರಿ ಮಾಡಲ್ಲ. ಯಾವಾಗ್ಲೂ ನಗ್ತಿರ್ತಾಳೆ ಅಲ್ವಾ? ಎಲ್ಲ ದೇವರು ಅಷ್ಟೇ ಕಣೆ. ಯಾವ ದೇವರು ಒದ್ಬೇಕು ಇದ್ಬೇಕು ಅನ್ನಲ್ಲ. ಎಲ್ಲ ನಮ್ಮ ಸಂತೋಷಕ್ಕೆ ದೇವ್ರಿಗೆ ಅದಿಷ್ಟ ಇದಿಷ್ಟ ಅಂತ ಏನೇನೋ ಮಾಡ್ತಿರ್ತೀವಿ. ದೇವ್ರಿಗೆ ಹಾಗೆಲ್ಲ ಹೇಳ್ಬಾರ್ದು ಕಣೋ ಬಂಗಾರಿ. ತಪ್ಪಾಯ್ತು ಅಂತ ಕೆನ್ನೆಗೆ ಹೊಡ್ಕೋ. ಕೆನ್ನೆಗೆ ಹೊಡ್ಕೊಂಡ್ರೇನು ಹಣೆಗೆ ಹೊಡ್ಕೊಂಡ್ರೇನು. ಈಗ ನೋಡು ಅರಿಹಂತಪುರ ದಕ್ಷಿಣಾಥೇಶ್ವರನ ಅವಸ್ಥೆನ. ದೇವಸ್ಥಾನ ಹಾಳು ಬಿದ್ದಿದೆಯಂತೆ, ಪೂಜೆ ಇಲ್ವಂತೆ, ಪುನಸ್ಕಾರ ಇಲ್ವಂತೆ. ಆ ದೇವಸ್ಥಾನ ಕಳ್ಳ ಕಾಕರಿಗೆ ಆಶ್ರಯ ತಾಣವಾಗಿದೆಯಂತೆ. ತುಂಬ ಜನಪ್ರಿಯವಾದ ದೇವಸ್ಥಾನದಲ್ಲಿ ಪೂಜೆ ಸಮಯದಲ್ಲಿ ಬಿಟ್ಟು ಉಳಿದ ಸಮಯದಲ್ಲಿ ದೇವರೆಲ್ಲೂ ಆಚೆ ಹೋಗಿರ್ಲಿ ಅಂತ ಬೀಗ ಹಾಕಿ ಕಾಯ್ತಾ ಇರ್ತಾರೆ ಜನ. ಏನೋ ಬಂಗಾರಿ, ಈ ಊರಿಗೆ ಬಂದ್ ಕೂಡ್ಲೆ ನಿನಗೇನೋ ದಿವ್ಯ ಜ್ಞಾನ ಓಲ್ದ್ಬಿಟ್ಟಿದೆ. ಏನೇನೋ ಮಾತಾಡ್ತಿದ್ಯಾ? ಏನೋ ನಮ್ಮ ಕಷ್ಟಗಳನ್ನ ನೋಡಿದ್ರೆ ಈ ದೇವ್ರಗಳ ಮೇಲೆ ನಂಬಿಕೆನೇ ಹೊರಟೋಗ್ತಿದೆ ನನಗೆ. ಈಗ ನಮ್ಮನೆ ನೋಡು, ಈ ಸುಂದ್ರಮ್ಮನ ತಗೊಂಡು ಧರ್ಮಕ್ಷೇತ್ರಗಳು ಸುತ್ತಿ ಈ ಸುಂದ್ರಮ್ಮಂಗೆ ಜೀವ ತುಂಬಬೇಕು ಅನ್ನೋ ತವಕ. ಅದೇನಾದ್ರೂ ಆಗ್ಲಿ, ಸದ್ಯ ನಮ್ಮ ಸುಂದ್ರಮ್ಮ ನಮಗೆ ವಾಪಸ್ ಸಿಕ್ಲಲ್ಲ, ಅಷ್ಟೇ ಸಾಕು. ಅಲ್ಲ ಕಣೆ ಜಾಜಿ, ಆ ಜಗ್ಗಿ ಮತ್ತು ಪಂಚಾಕ್ಷರಿ ಆ ನಕಲಿ ವಿಗ್ರಹ ತಗೊಂಡೋಗಿ ಅದನ್ನೇ ನಿಜವಾದ ವಿಗ್ರಹ ಅಂತ ನಂಬಿದ್ದಾರೆ. ಈಗ ಗೊತ್ತಾಗ್ಬಿಟ್ಟಿರ್ತೋ ಏನೋ. ಅಯ್ಯೋ, ಅದು ಅವ್ರ ಕರ್ಮ ಬಿಡೋ. ಬಾ ನಾವು ಹೋಗೋಣ. ನಡಿ. ಸ್ವಾಮಿ ದಕ್ಷಿಣನಾಥ, ಈ ಸ್ಥಳವನ್ನು ಪುಣ್ಯಕ್ಷೇತ್ರ ಮಾಡೋ ಜವಾಬ್ದಾರಿ ನನ್ನ ಮೇಲಿದೆ. ಮಾತು ಕೊಟ್ಟಿದ್ದೀನಿ ನನ್ನ ಗುರುಪಾದರಿಗೆ. ಗುರು ವಚನವನ್ನು ನೆರವೇರಿಸಬೇಕಾದ್ದು ನನ್ನ ಕರ್ತವ್ಯ. ಆದರೆ ಅದಕ್ಕೆ ತುಂಬ ಹಣ ಬೇಕು ಸ್ವಾಮಿ. ಬೇರೆ ಯಾವುದೇ ರೀತಿಯಲ್ಲೂ ಇನ್ಯಾವುದೇ ಮೂಲದಿಂದಲೂ ಈ ದೇಗುಲವನ್ನು ಉದ್ಧಾರ ಮಾಡೋದಕ್ಕೆ ನನ್ನಿಂದ ಸಾಧ್ಯವಾಗ್ತಿಲ್ಲ ದೇವ. ನಿನಗಾಗಿ ಮೀಸಲಿಟ್ಟಿರೋ ಆ ನಿಧಿಯನ್ನು ನನಗೆ ದಕ್ಕಿಸಿಕೊಟ್ರೆ ಗುರುಪಾದರ ಆಸೆಯನ್ನು ನೆರವೇರಿಸಿ ಈ ನಿನ್ನ ಸ್ಥಳವನ್ನು ಪುಣ್ಯಭೂಮಿಯನ್ನಾಗಿ ಮಾಡಬಹುದು ಸ್ವಾಮಿ. ಆಗಲೇ ನನಗೆ ಮುಕ್ತಿ. ಇದೆಲ್ಲ ಆದರೆ ನಾನು ನಿರಮ್ಮಳವಾಗಿ ನಿನ್ನ ಪಾದ ಸೇರ್ಕೋತೀನಿ ಸ್ವಾಮಿ. ನಿನ್ನ ಸುಪರ್ದಿನಲ್ಲಿರೋ ಹೊನ್ನಿನ ನಿಧಿಯನ್ನು ಪಡೆಯೋದಕ್ಕೆ ಅವಕಾಶ ಮಾಡಿಕೊಡು ದೇವ. ಸ್ವಾಮಿ ದಕ್ಷಿಣನಾಥೇಶ್ವರ, ನಾನೂ ಉದ್ಧಾರ ಆಗಬೇಕು, ನೀನೂ ಉದ್ಧಾರ ಆಗಬೇಕು. ನೀ ನನಗಿದ್ದರೆ ನಾನಿನಗೆ. ನಿನ್ನ ತಳದಲ್ಲಿರೋ ನಿಧಿ ನನಗೆ ದಕ್ಕೋ ಹಾಗೆ ಮಾಡಿದ್ರೆ ಈ ನಿನ್ನ ದೇಗುಲವನ್ನು ಲೋಕವಿಖ್ಯಾತ ಮಾಡಬಹುದು ತಂದೆ. ಹೇಳು ಶೇಖರೆ. ಅಪ್ಪ, ನೀವು ಹೇಳಿದ ಹಾಗೆ ಜಾಜಿನೇನು ಕಳಿಸ್ಕೊಟ್ವಿ. ಆದರೆ ಈಗ ಅಂದರೆ ಜಾಜಿ ಗುಂಗು ಇನ್ನೂ ಬಿಟ್ಟಿಲ್ಲ ನಿಮ್ಮನ್ನ. ಜಾಜಿನ ಕಳಿಸ್ಕೊಟ್ಟಿದ್ದು ನಾನಲ್ಲ, ಜಾಜಿನ ಕಳಿಸಿದ್ದು ಆ ಮಹಾತಾಯಿ. ಆಕೆ ಸಂಕಲ್ಪ ಅದು. ಆದರೆ ಲಲಿತಾ ಸೊರಗ್ತಾ ಇದ್ದಾಳೆ ಜಾಜಿ ಚಿಂತೆನಲ್ಲೇ. ಊಟ ಇಲ್ಲ, ತಿಂಡಿ ಇಲ್ಲ, 2 ತೊಟ್ಟು ನೀರು ನಮ್ಮ ಬಲವಂತಕ್ಕೆ. ದೇಹದ ಪರಿಸ್ಥಿತಿಗೆ ಚಿಕಿತ್ಸೆ ಆಗಬೇಕು ಅಂದರೆ ಮನಸ್ಸಿನ ಪರಿಸ್ಥಿತಿನ ಹತೋಟಿಲಿಟ್ಕೋಬೇಕು. ನಿನ್ನ ಹೆಂಡತಿಗೆ ಮೊದಲು ಆ ಜಾಜಿ ಮೋಹದಿಂದ ಹೊರಗಡೆ ಬರೋಕೆ ಹೇಳು. ಏಕಾಗ್ರತೆಯಿಂದ ಅಮ್ಮನವ್ರನ್ನ ಧ್ಯಾನ ಮಾಡೋಕೆ ಹೇಳು. ಎಲ್ಲ ಸರಿ ಹೋಗುತ್ತೆ. ಅಲ್ಲಪ್ಪ, ಹೀಗೆ ನೀವು ಉಪದೇಶ ಮಾಡೋ ಬದಲು ನೀವೇ ಯಾಕೆ ಬದಲಾಗಬಾರ್ದು? ನಮ್ಮ ಮನಸ್ಥಿತಿನ ಅರ್ಥ ಮಾಡಿಕೊಂಡು ನಮಗ್ಯಾಕೆ ಸಹಾಯ ಮಾಡಬಾರ್ದು? ಸರಿ,
ನೀವೆಲ್ಲ ನೆಮ್ಮದಿಯಾಗಿರೋದಕ್ಕೆ ನಾನೇನು ಮಾಡ್ಬೇಕು ಹೇಳಿ? ಜಾಜಿ ಎಲ್ಲಿಗೆ ಹೋಗಿದ್ದಾಳೆ, ಯಾವ ಊರಿನಲ್ಲಿ ಇರ್ತಾಳೆ ಅಂತ ನಿಮಗೆ ಗೊತ್ತಿರುತ್ತೆ. ದಯವಿಟ್ಟು ಹೇಳಿ, ನಾನು ಹೋಗೋವಳನ್ನು ಕರ್ಕೊಂಡು ಬರ್ತೀನಿ. ನಿಮ್ಮಗಳ ಸ್ವಾರ್ಥಕ್ಕೆ ತಾಯಿ ಸಂಕಲ್ಪನ ಮೀರೋ ಹಾಗಿಲ್ಲ. ನೀವೇ ಅರ್ಥ ಮಾಡ್ಕೊಳ್ಳಿ. ಯಾಕಪ್ಪ ನಿಮಗಿಷ್ಟ ಹಠ? ನಿಮಗೆ ಮನೆ ಜನಕ್ಕಿಂತ ದೈವ ಸಂಕಲ್ಪನೇ ಮುಖ್ಯನಾ? ಹೌದು, ನಿಮಗೆ ಹೇಗೆ ನಿಮ್ಮ ಭಾವನೆಗಳು ಮುಖ್ಯನೋ ಹಾಗೆ ನನಗೆ ಆ ದೈವ ಸಂಕಲ್ಪ ಮುಖ್ಯ. ಜಾಜಿ ಎಲ್ಲಿದ್ದಾಳೆ ಅಂತ ಹೇಳೋ ಸ್ಥಿತಿನಲ್ಲಿ ನಾನಿಲ್ಲ. ಹಾಗೆ ಹೇಳಿದ್ರೆ ಅದು ದೈವದ್ರೋಹ ಆದಾಗತ್ತೆ. ಇಲ್ಲಿ ಜಾಜಿ ನೆನಪಲ್ಲೇ ಲಲಿತಾ ಪ್ರಾಣ ಬಿಟ್ರೆ ಅದು ನಮ್ಮ ಸಂಸಾರಕ್ಕೆ ಮಾಡೋ ದ್ರೋಹ ಅಲ್ವಾ? ಹೀಗೆ ನಾನು ನಿಷ್ಠೂರವಾಗಿ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನನ್ನ ಸೊಸೆ ಪ್ರಾಣ ಹೋಗೋದು ವಿಧಿಲಿಖಿತವಾಗಿದ್ದರೆ ನಾವು ಯಾರೂ ಅದನ್ನು ತಪ್ಪಿಸೋದಕ್ಕಾಗಲ್ಲ. ಅಂದ್ರೆ ಲಲಿತನ ಪ್ರಾಣ ಬೇಕಾದ್ರೂ ಹೋಗ್ಲಿ, ಆದ್ರೆ ನೀವು ನಿಮ್ಮ ಮನಸ್ಸನ್ನು ಬದಲಾಯಿಸಲ್ಲ ಅಲ್ವಾ? ಹಾಗೆ ಅನ್ಕೋ. ದೈವ ಸಂಕಲ್ಪನ ಮೀರೋದಕ್ಕೆ ನನಗಿಷ್ಟನೂ ಇಲ್ಲ, ಅದು ನನ್ನಿಂದ ಸಾಧ್ಯನೂ ಇಲ್ಲ. ಒಂದು ಜೀವ ಉಳಿಸೋಕ್ಕೋಸ್ಕರ ನಿಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡ್ತಿದ್ದ ನೀವು ಈಗ ದೈವ ನಿರ್ಣಯದ ನೆಪ ಒಡ್ಡಿ ಒಂದು ಸಂಬಂಧನೇ ಕಳ್ಕೊಳ್ಳೋಕೆ ತಯಾರಾಗ್ಬಿಟ್ರಲ್ಲ. ಸರಿನಾಪ್ಪ? ನೀವೇ ಯೋಚನೆ ಮಾಡಿ. ಈ ವಾದ ತರ್ಕ ಇದೆಲ್ಲ ಕಾಲಾನುಕಾಲಕ್ಕೆ ಬದಲಾವಣೆ ಆಗ್ತಾನೇ ಹೋಗುತ್ತೆ. ನನಗೆ ಈಗ ಇದು ಸರಿ ಅನಿಸುತ್ತೆ, ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ನಿನಗೆ ನಾನು ಮಾಡ್ತಾ ಇರೋದು ತಪ್ಪು ಅನ್ನಿಸ್ತಾ ಇದೆ, ನಿನ್ನ ಮಟ್ಟಿಗೆ ನೀನು ಸರಿ. ನಾವಿಬ್ಬರು ವಾದ ವಿವಾದ ಮಾಡೋದಾಗಲಿ ತರ್ಕದ ಯುದ್ಧ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಶೇಖರಿ. ನೀನು ಯಾವುದೇ ರೀತಿಯಲ್ಲಿ ಕೇಳಿದ್ರು ಜಾಜಿ ಹೋಗಿರೋ ಸ್ಥಳ ನಾನು ಹೇಳೋಕ್ಕಾಗಲ್ಲ. ಗುರುಗಳೇ, ಈಗ ನಮ್ಮ ಮನೇಲಿ ನನ್ನ ಮಗಳಿಗೊಂದು ಸಮಸ್ಯೆ ಶುರುವಾಗಿದೆ. ಹೇಳಿ, ಸಮಸ್ಯೆ ಪರಿಹರಿಸೋಣ. ನನ್ನ ಮಗಳಿಗೆ ಇತ್ತೀಚೆಗೆ ಅವಳ ಕನಸಿನಲ್ಲಿ ಸರ್ಪಗಳು ಕಾಣಿಸ್ಕೊಂತೀವಿ ಅಂತೆ. ಕೆಲವು ಸಾತಿ 8 ಸರ್ಪ, ಕೆಲವು ಸಾತಿ ಸರ್ಪ ಹೆಡೆ ಎತ್ತಿ ಆಡ್ತಿರೋ ಹಾಗೆ, ಇನ್ನು ಕೆಲವು ಸಾತಿ ಘಟ ಸರ್ಪ ಅವಳ ಪಕ್ಕದಲ್ಲೇ ಮಲಗಿರೋ ಥರ ಕಾಣಿಸುತ್ತಂತೆ. ಒಟ್ಟಿನಲ್ಲಿ ಸರ್ಪ ಸ್ವಪ್ನ ಪೀಡಿತಳಾಗಿದ್ದಾಳೆ ನನ್ನ ಮಗಳು. ತುಂಬ ಹೆದರ್ಕೊಂಡಿದ್ದಾಳೆ ಗುರುಗಳೇ. ಇದರಿಂದ ನನಗೂ ಆತಂಕ ಶುರುವಾಗ್ಬಿಟ್ಟಿದೆ. ಏನು, ನಿನ್ನ ಮಗಳಿಗೆ ಸರ್ಪಗಳ ಸ್ವಪ್ನ ಬೀಳ್ತಾ ಇದೆ? ಅದು 8 ಸರ್ಪಗಳು ಅಂದರೆ ನಿಧಿನ ಕಾಯ್ತಾ ಇರೋ 8 ಸರ್ಪಗಳು ನಿನ್ನ ಮಗಳಿಗೆ ಏನೋ ಹೇಳಕ್ಕೆ ಪ್ರಯತ್ನ ಪಡ್ತಾ ಇವೆ ಅಂತ ಕಾಣುತ್ತೆ. ಅವಳ ಹತ್ರ ಏನು ಹೇಳೋದು? ಅವರಪ್ಪ ನಾನು, ನನ್ನ ಹತ್ರ ಹೇಳ್ಬೋದಿತ್ತಲ್ಲ. ಜೀವಂತ ಹಾವುಗಳೇ ನಿನ್ನ ಹತ್ರ ಬರೋಲ್ಲ. ನೀನು ಗರುಡ ಮಚ್ಚೆ ಇರೋ ಮನುಷ್ಯ, ನಿನ್ನ ಹತ್ರ ಬಂದು ಏನು ಹೇಳ್ಕೊಳಕ್ಕೆ ಸಾಧ್ಯ ಅವುಗಳಿಗೆ? ಅದಕ್ಕೆ ನಿನ್ನ ಮಗಳ ಸ್ವಪ್ನದಲ್ಲಿ ಬಂದು ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇವೆ. ಅವು ಹೇಳೋದಿರಲಿ, ನನ್ನ ಮಗಳು ಕನ್ಸಲ್ಲಿ ಕಂಡು ಬೆಚ್ಚಬೀಳ್ತಾಳೆ. ಒಂದೊಂದು ಸಾರಿ ನನ್ನ ಮಗಳಿಗೆ ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಡುತ್ತೆ, ಕೈ ಕಾಲೇ ಆಡೋದಿಲ್ಲ. ನಿಲ್ಲು ದುಷ್ಟ, ವಿನಾಶಕಾಲೇ ವಿಪರೀತ ಬುದ್ಧಿ ನಿಂದು. ಪೂಜಾರಪ್ಪ, ಅವನು ಅಮ್ಮನವ್ರಿಗೆ ಗುಂಡು ಹಾರಿಸ್ತಾನೆ, ಎಲ್ಲಿ ಅಂತ ಹೇಳ್ಬಿಡಿಪ್ಪ. ಹೇಳ್ತೀರಾ ಇಲ್ಲ ಉಡಾಯಿಸ್ಲಾ ನಿನ್ನ ಮಡಿ ಅಮ್ಮನವ್ರನ್ನ? ಹೇಳ್ತೀನಿ.